ಯೂಸ್ ಮಾಡಕ್ಕೆ ಅಂತ ಅನ್ಬಿಟ್ಟು ಹೋಗಿ ಎಲ್ಲೋ ಒಂದ್ ಕಡೆ ಎಡವಿ ಅವ್ರಿಗೆ ಇದಾಗ್ತಾರೆ. ಹಾಗಾದ್ರೆ ನಿಮ್ ಪ್ರಕಾರ ಪ್ರತಾಪ್ ಅವರು ಎಲ್ಲೋ ಟ್ರಿಕ್ಕಿ ಆಗಿ ಆಡ್ತಾ ಇದ್ದಾರೆ, ಓವರ್ ಟ್ರಿಕ್ಕಿ ಆಗಿ ಆಡ್ತಾ ಇದಾರೆ, ಓವರ್ ಬ್ರೈನ್ ಯೂಸ್ ಮಾಡಿ ಆಡ್ತಾ ಇದಾರೆ. ಬರೀ ಬ್ರೈನ್ ಸರ್, ನನ್ಗೆ ತುಂಬಾ ಚಾನಲ್ಗಳಲ್ಲಿ ಹೇಳಿದೀನಿ, ಮತ್ತೆ ಹೇಳ್ತೀನಿ ಕೇಳಿ. ಇಡೀ ಇಂಡಿಯಾಗೆನೆ ನಂಬಿಸಿ, ಓಕೆನಾ, ಎಲ್ರು ಕೂಡ ನಂಬಿಸಿ, ಪ್ರತಿ ಒಂದು ಮನೆಯಲ್ಲೂ ಕೂಡ ಒಬ್ಬ ತಂದೆ ಆಗ್ಬೋದು ಅಥವಾ ಒಬ್ಬ ಮಗ ಆಗ್ಬೋದು, ಇಂಥ ಮಗ ಹುಟ್ಟಬೇಕಪ್ಪ ಅಂತ ಪ್ರತಿಯೊಬ್ಬ ತಂದೆ ತಾಯಿಗಳು ಅಂದ್ಕೊಂಡಿದ್ದಾರೆ. ಇಂಥ ಮಕ್ಕಳಾಗಿ ಅಂದ್ರೆ ಇಂಥ ತಂದೆ ಆಗು ನಮ್ಗೆ ಬರ್ಬೇಕಾಗಿತ್ತಪ್ಪ ಅಂತ ಪ್ರತಿ ಮಕ್ಕಳುಗಳು ಹೇಳ್ಕೊಂಡಿದ್ದಾರೆ. ಆ ಲೆವೆಲಿಗೆ ನಂಬಿಸಿದಂತ ಪ್ರತಾಪ್ ಅವ್ರಿಗೆ ಬಿಗ್ ಬಾಸ್ ಅನ್ನೋದು ಆಫ್ಟರ್ ಆಲ್ ಆಗುತ್ತೆ. ಅಲ್ಲ, ಈಗ ಆಫ್ಟರ್ ಆಲ್ ಒಂದು ಬಿಗ್ ಬಾಸ್ ಅನ್ನೋ ತರ ಆದಾಗ ಅಬ್ಸಲ್ಯೂಟ್ಲಿ ಅವರು ಎಲ್ಲರನ್ನು ನಮ್ಸೋದ್ರು ಮೋಸ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ರಾಜಕಾರಣಿಗಳು ಮೋಸ ಮಾಡಿಲ್ವಾ? ನಮ್ಸಿ ಎಷ್ಟು ಜನರಿಂದ ಓಟ್ ಹಾಕಿಸ್ಕೊಂಡು ಗೆದ್ಬಿಟ್ಟು ಕೆಲಸ ಮಾಡಿದ್ರು. ಸರ್, ರಾಜಕಾರಣಿಗಳು ಅಂತ ಬಂದಾಗ ಅವ್ರು ಮಾಡ್ತಾ ಇರ್ತಕ್ಕಂಥದ್ದೇ ಭ್ರಷ್ಟಾಚಾರ ಅಂತ ಅನ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಇವ್ರ ತರ ನಾನೊಬ್ಬ ಯುವ ವಿಜ್ಞಾನಿ ಅಂತ ಅನ್ಬಿಟ್ಟು ಎಲ್ಲೂ ಯಾರ ಹತ್ರನೂ ಹೋಗಿ ಪೋರ್ಟ್ರೇಟ್ ಮಾಡ್ಕೊಂಡಿಲ್ಲ ಸರ್. ನಾನು 87-90 ದೇಶಗಳನ್ನ ಸುತ್ತಾಡ್ಕೊಂಡ್ ಬಂದಿದ್ದೀನಿ ಅಂತ ಯಾರಲ್ಲೂ ಹೋಗಿ ಹೇಳಿಲ್ಲ ಸರ್. ಓಕೆ, ರಾಜಕಾರಣಿಗಳು ಅವ್ರು ಬರ್ತಾರೆ, ಹೌದು, ಒಬ್ರ ಹತ್ರ ಹೋಗಿ ಅವ್ರಿಗೆ ಎಣ್ಣೆ ಕೊಡಿಸ್ತಾರೆ ಅಥವಾ ದುಡ್ಡು ಕೊಡ್ತಾರೆ, ಓಟ್ ಹಾಕಿಸ್ಕೊಂತಾರೆ, ಮತ್ತೆ ಅವ್ರು ಕೇಳೋದಕ್ಕೆ ಅಧಿಕಾರನೇ ಇಲ್ಲ ಸರ್. ನೀವು ಮಾಮೂಲಿ ಓಟ್ ಹಾಕಬೇಕಾದಾಗ, ಎಲೆಕ್ಷನ್ ಬಂದಾಗ ನಿಮ್ ಮನೆಗೆ ಎಣ್ಣೆ ಕೊಟ್ಬಿಟ್ಟು ನಿಮ್ಗೆ ದುಡ್ಡು ಕೊಟ್ರೆ ನೀವು ಕೇಳೋ ಅಧಿಕಾರ ನೀವೆಲ್ಲಿ ಸರ್ ಉಳಿಸ್ಕೊಂಡಿರ್ತೀರಾ? ಈಗ ನಡೀತಾ ಇರ್ತಕ್ಕಂಥದ್ರಲ್ಲಿ 90% ಜನಗಳು ದುಡ್ಡು ಇಸ್ಕೊಂತಾರೆ. ಕೇಳೋದಕ್ಕೆ ಹೋದ್ರೆ ಮರ್ಯಾದೆಯಲ್ಲಿ ರೇ ನಡಿ ಆಚೆ, ನಿನ್ಗೆ ಅವಾಗಲೇ ಕೊಟ್ಟಿಲ್ವೇನೋ, ನಿನ್ ಬಜಾರ್ 500 ರೂಪಾಯಿ ಒಂದ್ ಪ್ಯಾಕೆಟ್ ಓಟಿ ಪ್ಯಾಕೆಟ್ ಅನ್ನೋ ಮಟ್ಟಕ್ಕೆ ಬಂದಿದೆ. ಎಲೆಕ್ಷನ್ ಇಂದೇ ಬೇರೆ, ಎಲೆಕ್ಷನ್ಗೂ ಬಿಗ್ ಬಾಸ್ಗೂ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಪ್ರತಾಪ್ ಅಂತ ಬಂದಾಗ ಪ್ರತಾಪ್ ಏನ್ ಮಾಡ್ದ ಸರ್? ಅವನು ಏನ್ ಮಾಡ್ದ? ಪ್ರತಿ ಒಬ್ರು ಏನಂತಾರೆ, ಮುಗ್ಧ ಹೃದಯಗಳಿಗೆ ಬಗಣಿಗೂಟ ಕೂರ್ದ. ಅವನು ಮುಗ್ಧ ಹೃದಯಗಳ ಮೇಲೆ ಎತ್ತಿ ಹೊಡೆದ. ಆದ್ರೂ ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾನಲ್ಲ, ಹೇಗೆ? ಯಾರು ಸಮಾಜಕ್ಕೆ ಮೋಸ ಸರ್? ಈ ಸರಿ ಏನಾದ್ರೂ ಗೆಲ್ತು ಅಂತಂದ್ರೆ ಅದು ಪ್ರೂವ್ ಸರ್. ನೀವ್ ಹೇಳಿದೀಗ ಸತ್ಯವಾಗಿ ಅದು ಪ್ರೂವ್. ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ನಲ್ಲಿ ಏನಾದ್ರು ಪ್ರತಾಪ್ ಗೆದ್ದ ಅಂತಂದ್ರೆ, ನಾನು ಯಾರನ್ನಾದ್ರೂ ಕೊಲೆ ಮಾಡೋ, ಸುಲಿಗೆ ಮಾಡಿನೋ, ಅಥವಾ ಯಾರನ್ನೋ ಒಬ್ರನ್ನ ಏನು ಎಲ್ಲರಿಗೂ ಸುಳ್ಳು ಹೇಳ್ಕೊಂಡೋ ಲಕ್ಷ ಲೂಟಿ ಮಾಡಿನೋ ಅಂದ್ರೆ ಪ್ರತಾಪ್ ಹಿಂಗ್ ಮಾಡಿದಾನೆ ಅಂತ ಹೇಳ್ತಾ ಇಲ್ಲ. ಬೇರೆಯವರು ಪ್ರಚೋದನಕಾರಿ ಆಗ್ತಾರೆ ಸರ್. ಪ್ರಚೋದನಕಾರಿ ಇದಾಗುತ್ತೆ ಅವ್ನಿಗೆ ಏನಾದ್ರು ಗೆದ್ಬಿಟ್ರೆ ಪ್ರತಾಪ್. ಓಕೆ, ಬೇರೆಯವರು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಶಿಸ್ತಾಗಿ ಬಿಗ್ ಬಾಸ್ಗೆ ಹೋಗಿ ಕಣ್ಣೀರ್ ಹಾಕ್ಬಿಟ್ರೆ ಮುಗ್ದೋಯ್ತಲ್ಲ ಗುರು. ಕಣ್ಣೀರ್ ಹಾಕ್ಬಿಟ್ರೆ ಎಲ್ಲಾನು ಕಳೆದೋಯ್ತಲ್ಲ ಅಂತ ಅನ್ಕೊಂತಾರೆ ಸರ್. ಈಗ ಪ್ರತಾಪ್ ಅವ್ರು ಹೇಳ್ತಾ ಇದ್ರು, ವಿನಯ್ ಅವ್ರ ಹತ್ರ ಅದು ಪ್ರೀತಿ, ನಾನ್ ಹತ್ತಿದ್ರೆ ಅದು ಸಿಂಪತಿನಾ ಸರ್. ಫ್ಯಾಮಿಲಿನ ಮಿಸ್ ಮಾಡ್ಕೊಂತಾರೆ, ನಾನು ಅದೇ ರೀತಿ ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಂಡು ಅತ್ತೆ, ಅದ್ರಲ್ಲೇನ್ ತಪ್ಪಿದೆ ಅಂತ ಹೇಳಿ. 3 ವರ್ಷದಿಂದ ಇಲ್ದೇ ಇರ್ತಕ್ಕಂತಹ ಫ್ಯಾಮಿಲಿ, 3 ವರ್ಷದಿಂದ ಇಲ್ದೇ ಇರ್ತಕ್ಕಂತ ಅಳು, 3 ವರ್ಷದಿಂದ ಇಲ್ದೇ ಇರ್ತಕ್ಕಂತ ಅಪ್ಪ ಅಮ್ಮನ ಮೇಲೆ ಇರೋ ಪ್ರೀತಿ ಕಾಳಜಿ ಬಿಗ್ ಬಾಸ್ಗೆ ಬಂದಿದ ತಕ್ಷಣ ದಿಢೀರ್ ಅಂತ ಉದ್ಭವ ಆಯ್ತು ಸರ್. ಅದು ಕೇಳಕ್ಕೆ ಖುಷಿ ಸರ್, ನಿಜವಾಗ್ಲು.